ಎಲ್ಲರಿಗೂ ಜೈ ಹಿಂದ್. ಜೈ ಹಿಂದ್ ಎಂದ ತಕ್ಷಣ ತಮಗೆಲ್ಲರಿಗೂ ನೆನಪಾಗುವುದು ನಮ್ಮ ಭಾರತೀಯ ಸೇನೆ. ಅಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ NCC ಕೂಡ ನೆನಪಾಗಬಹುದು. NCC ಎಂದ ತಕ್ಷಣ ಇದನ್ನು ತಿಳಿದವರಲ್ಲಿ, ತರಬೇತಿಗೆ ಒಳಪಟ್ಟವರಲ್ಲಿ ಒಂದು ಅನಂತಗತಿಯ ಉತ್ಸಾಹದ ಚಿಲುಮೆ ಹುಟ್ಟುವಲ್ಲಿ ಯಾವುದೇ ಸಂದೇಹವಿಲ್ಲ. NCCಯ ವಿಸ್ತೃತ ರೂಪ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಆಗಿದೆ. ಇದು ಸಮವಸ್ತ್ರಾಧಾರಿತ ವಿಶ್ವದ ಅತಿದೊಡ್ಡ ಸಂಘಟನೆಯಾಗಿದೆ. ಇದು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ನಮ್ಮ ದೇಶದಲ್ಲಿ 20 ಲಕ್ಷ ವಿದ್ಯಾರ್ಥಿನಿಯರು ಕೆಡೆಟ್ಗಳಾಗಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇದರ ಕೇಂದ್ರ ಕಚೇರಿಯು ದೆಹಲಿಯಲ್ಲಿದೆ. ಇದರ ಮುಖ್ಯಸ್ಥರು ಲೆಫ್ಟಿನೆಂಟ್ ಜನರಲ್ ಹುದ್ದೆಯವರಾಗಿರುತ್ತಾರೆ. ಭಾರತದಲ್ಲಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಎಂದು ಕರೆಸಲ್ಪಡುವ NCCಯು ಸಮವಸ್ತ್ರಾಧಾರಿತ ವಿಶ್ವದ ಅತಿದೊಡ್ಡ ಯುವ ಸಂಘಟನೆಯಾಗಿದೆ. ಶಾಲಾ ಕಾಲೇಜುಗಳಲ್ಲಿ NCC ತರಬೇತಿಯನ್ನು ಪಡೆದ ವಿದ್ಯಾರ್ಥಿನಿಯರು A, B, C ಪ್ರಮಾಣ ಪತ್ರಗಳನ್ನು ಪಡೆದಿರುತ್ತಾರೆ. NCCಯ ಇತಿಹಾಸವನ್ನು ನಾವು ಗಮನಿಸುವುದಾದರೆ, ಪ್ರಥಮ ಮಹಾಯುದ್ಧದ ಸಮಯದಲ್ಲಿ ಸಶಸ್ತ್ರ ಪಡೆಗಳಿಗೆ ತರಬೇತಿ ಪಡೆದ ಒಂದು ಯುವ ಸಮೂಹದ ಅವಶ್ಯಕತೆ ಇತ್ತು. ಈ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರವು ಯೂನಿವರ್ಸಿಟಿ ಕೋರ್ ಎಂಬ ಪರಿಕಲ್ಪನೆಯನ್ನು 1917ರ ಭಾರತೀಯ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜಾರಿಗೆ ತಂದಿತ್ತು. ನಂತರ 1920ರಲ್ಲಿ ಭಾರತೀಯ ಕೇಂದ್ರಾಡಳಿತ ಕಾಯ್ದೆ ಇಂಡಿಯನ್ ಟೆರಿಟೋರಿಯಲ್ ಆಕ್ಟಿವ್ ಜಾರಿಗೆಯಾದ ನಂತರ ಯೂನಿವರ್ಸಿಟಿ ಕೋರನ್ನು ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ ಎಂದು ಮರುನಾಮಕರಣ ಮಾಡಲಾಯಿತು. ಯುವಕರನ್ನು ಹೆಚ್ಚು ಆಕರ್ಷಿಸುವುದು ಇದರ ಉದ್ದೇಶವಾಗಿತ್ತು. 1942ರಲ್ಲಿ ಇದನ್ನು ಯೂನಿವರ್ಸಿಟಿ ಆಫೀಸರ್ ಟ್ರೈನಿಂಗ್ ಕೋರ್ ರೂಪದಲ್ಲಿ ಜಾರಿಗೆ ತರಲಾಯಿತು. ಎರಡನೇ ಮಹಾಯುದ್ಧದಲ್ಲಿ ಇದರ ಕಾರ್ಯಾಚರಣೆಯನ್ನು ಮನಗೊಂಡು ಇದನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಬಲಪಡಿಸಿ ತರಬೇತಿ ಪಡೆದ ಯುವಕರ ಸಮೂಹವನ್ನು ಶಾಂತಿ ಸಮಯದಲ್ಲಿಯೂ ಕೂಡ ಬಳಸುವ ಯೋಜನೆಯನ್ನು ಇದು ಒಳಗೊಂಡಿತ್ತು. ಸ್ಥಾಪನೆ ಬಗ್ಗೆ ನಾವು ನೋಡುವುದಾದರೆ, 1947ರಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಅಂದಿನ ಪ್ರಧಾನಿಯವರಾದ ಶ್ರೀ ಜವಾಹರ್ಲಾಲ್ ನೆಹರು ಅವರ ಅವಧಿಯಲ್ಲಿ HN ಕುಂಜ್ರು ಅವರ ಅಧ್ಯಕ್ಷತೆಯ ಭಾರತದ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ನ್ಯಾಷನಲ್ ಕೆಡೆಟ್ ಕೋರನ್ನು 1948ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದಕ್ಕಾಗಿ 16 ಏಪ್ರಿಲ್ 1948ರಲ್ಲಿ ಸಂಸತ್ತಿನಲ್ಲಿ ಜಾರಿ ಮಾಡುವ ಮೂಲಕ 15 ಜುಲೈ 1948ರಿಂದ ಅಸ್ತಿತ್ವಕ್ಕೆ ಇದನ್ನು ತರಲಾಯಿತು. ಈ ಸಂದರ್ಭದಲ್ಲಿ ಭೂಸೇನೆಯ ಗಂಡು ಮಕ್ಕಳ NCC ಮಾತ್ರ ಅಸ್ತಿತ್ವದಲ್ಲಿದ್ದು, ನಂತರ 1949ರಲ್ಲಿ ಹೆಣ್ಣು ಮಕ್ಕಳ ವಿಭಾಗವನ್ನು ಕೂಡ ಸೇರಿಸಲಾಯಿತು. 1950ರಲ್ಲಿ ವಾಯು ವಿಭಾಗ, 1952ರಲ್ಲಿ ನೌಕಾ ವಿಭಾಗವನ್ನು ಸ್ಥಾಪಿಸುವ ಮೂಲಕ ಭಾರತದ ಸೇನೆಯ ಆರ್ಮಿ, ನೇವಿ, ಏರ್ಫೋರ್ಸ್ ಅಡಿಯಲ್ಲಿ ಪ್ರತಿನಿಧಿಸುತ್ತದೆ. NCCಯ ಮೂಲ ಧ್ಯೇಯ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಆಗಿದೆ. ಏಕತೆ ಮತ್ತು ಶಿಸ್ತು ಆಗಿದೆ. ಈ ಮೂಲಕ ಜೀವನದಲ್ಲಿ ಶಿಸ್ತು, ಏಕತೆ, ನಾಯಕತ್ವ ಗುಣಗಳು, ಸದೃಢ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರ ಕಲಿಕೆಯ ಅವಿಭಾಜ್ಯ ಅಂಗವಾಗಿದೆ. ಭಾರತದ ಸೇನೆಯ ಭೂದಳ, ವಾಯುದಳ ಹಾಗೂ ನೌಕಾದಳದ ರೀತಿಯಲ್ಲಿ ಕೆಡೆಟ್ಗಳು ಕೂಡ ಈ 3 ವಿಭಾಗದಲ್ಲಿ ಸ್ವಇಚ್ಛೆಯಿಂದ ಸೇರಿ NCC ತರಬೇತಿಯನ್ನು ಪಡೆದು ಹೈಸ್ಕೂಲ್ನಲ್ಲಿ ಜೂನಿಯರ್ ಡಿವಿಷನ್ ಆಗಿ 2 ವರ್ಷ ತರಬೇತಿ ಪಡೆಯುವುದರೊಂದಿಗೆ A ಪ್ರಮಾಣ ಪತ್ರವನ್ನು ಹಾಗೂ ಕಾಲೇಜುಗಳಲ್ಲಿ ಸೀನಿಯರ್ ಡಿವಿಷನ್ ರೂಪದಲ್ಲಿ 3 ವರ್ಷ ತರಬೇತಿಯೊಂದಿಗೆ B ಮತ್ತು C ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. NCC ಸೇರಬಯಸುವ ವಿದ್ಯಾರ್ಥಿನಿಯರು
ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ದು ನಿಗದಿಪಡಿಸಿದ ಎತ್ತರವನ್ನು ಹೊಂದಿರಬೇಕು. ಒಂದು ವೇಳೆ ತಾವು ನಿಗದಿಪಡಿಸಿದ ಎತ್ತರವನ್ನು ಹೊಂದಿರದೇ ಇದ್ದರೆ, ನೀವು NCC ಸೇರಬಯಸುವ ಮಹದಾಸೆ ಇದ್ದರೆ ಕಾಲೇಜಿನಲ್ಲಿ NCC ಅಧಿಕಾರಿಗಳಲ್ಲಿ ವಿನಂತಿಸಿಕೊಂಡು ಅವರ ಸಮ್ಮತಿಯೊಂದಿಗೆ ನೀವು NCCಯನ್ನು ಸೇರಿಕೊಳ್ಳಬಹುದು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ NCC ಇರುವುದಿಲ್ಲ. ಕೆಲವು ಆಯ್ದ ಶಾಲಾ ಕಾಲೇಜುಗಳಲ್ಲಿ ಮಾತ್ರ NCC ಇರುತ್ತದೆ. ನೀವು ಓದುತ್ತಿರುವ ಶಾಲಾ ಕಾಲೇಜುಗಳಲ್ಲಿ NCC ಇದ್ದರೆ ಅಲ್ಲಿ ಇಂತಹ ಫಲಕಗಳನ್ನು ತಾವು ಗಮನಿಸಿರಬಹುದು. ಅಲ್ಲಿ ಮಾತ್ರ ನಿಮಗೆ NCC ಪ್ರವೇಶ ದೊರೆಯುತ್ತದೆ. ಇಲ್ಲದೇ ಇದ್ದರೆ ನೀವು NCC ಸೇರಬೇಕು ಎಂಬ ಕನಸು ಭಗ್ನವಾಗುತ್ತದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ಖಾಯಂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವವರನ್ನು NCC ಅಧಿಕಾರಿಗಳಾಗಿ ನೇಮಕ ಮಾಡಲಾಗುತ್ತದೆ. ಶಾಲಾ ಶಿಕ್ಷಕರಿಗೆ 45 ದಿನಗಳು ಹಾಗೂ ಕಾಲೇಜು ಪ್ರಾಧ್ಯಾಪಕರಿಗೆ 90 ದಿನಗಳ ತರಬೇತಿ ನೀಡಲಾಗುತ್ತದೆ. ಇದಕ್ಕಾಗಿ ಭಾರತದಲ್ಲಿ ಪುರುಷರಿಗಾಗಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಮಹಾರಾಷ್ಟ್ರದಲ್ಲಿರುವ ಕಾಮ್ಟಿಯಲ್ಲಿದೆ. ಮಹಿಳೆಯರಿಗಾಗಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿದೆ. NCC ಕೆಡೆಟ್ಗಳಾಗಿ ಸೇರಿದ ನಂತರ ನಿಮಗೆ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಕಡ್ಡಾಯವಾಗಿರುತ್ತದೆ. ಇದು ನಿಮಗೆ ಶಿಸ್ತು, ಬದ್ಧತೆ, ಸೈನಿಕರ ಜೀವನ ಶೈಲಿಯನ್ನು ಕಲಿಸುವಂತಹ ಅವಕಾಶಗಳನ್ನು ನೀಡುತ್ತದೆ. ಇದರೊಂದಿಗೆ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸುವ ಕ್ಯಾಂಪ್ಗಳಾದ ಥಲ್ ಸೈನಿಕ್ ಕ್ಯಾಂಪ್, ರಿಪಬ್ಲಿಕ್ ಡೇ ಕ್ಯಾಂಪ್ಗಳು ರೋಮಾಂಚನಕಾರಿಯಾದಂತಹ ಅನುಭವವನ್ನು ನೀಡುತ್ತವೆ. ಈ ಕ್ಯಾಂಪ್ಗಳ ಮೂಲಕ ನೀವು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಸೇರಿದಂತೆ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಅವಕಾಶ ನಿಮಗೆ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ರಾಕ್ ಕ್ಲೈಂಬಿಂಗ್ ಕ್ಯಾಂಪ್, ಟ್ರೆಕ್ಕಿಂಗ್ ಕ್ಯಾಂಪ್, ಲೀಡರ್ಶಿಪ್ ಕ್ಯಾಂಪ್, ಅಟ್ಯಾಚ್ಮೆಂಟ್ ಕ್ಯಾಂಪ್ಗಳಂತಹ ವೈವಿಧ್ಯಮಯ ಕ್ಯಾಂಪ್ಗಳ ಮೂಲಕ ವಿವಿಧ ರಾಜ್ಯಗಳಿಗೆ ನೀವು ಭೇಟಿ ನೀಡಬಹುದು. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಮೂಲಕವೂ ಕೂಡ ವಿದೇಶಗಳಿಗೆ ಭೇಟಿ ನೀಡುವ ಅವಕಾಶ ನಿಮ್ಮದಾಗಿರುತ್ತದೆ. ನೀವು NCC ಸೇರಿದರೆ ದೊರೆಯಬಹುದಾದ ಪ್ರಯೋಜನಗಳೇನು ಎಂದು ತಿಳಿದುಕೊಳ್ಳಬೇಕಾದರೆ, ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ NCCಯ C ಪ್ರಮಾಣ ಪತ್ರದೊಂದಿಗೆ ಅಧಿಕಾರಿಗಳಾಗಿ ನೇಮಕವಾಗುವಲ್ಲಿ ಕಾಯ್ದಿರಿಸಿದ ಹುದ್ದೆಗಳು ಮತ್ತು BSF, CRPF, CISF ಇತ್ಯಾದಿಗಳಂತಹ ನೇಮಕಾತಿಗಳಲ್ಲಿ ಪ್ರೋತ್ಸಾಹದಾಯಕ ಅವಕಾಶಗಳು ಲಭ್ಯವಾಗುತ್ತವೆ. ಇದರೊಂದಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸುವ ಪ್ರಯೋಜನಗಳು NCC ತರಬೇತಿಯ ಸಮಯದಲ್ಲಿ ವಿವಿಧ ಪದಕಗಳು, ಪುರಸ್ಕಾರಗಳು, ವಿದ್ಯಾರ್ಥಿ ವೇತನಗಳು ನಿಮಗೆ ಲಭಿಸುತ್ತವೆ. ನೀವು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೋದಾಗ NCC ಮೀಸಲಾತಿಗಳು ಕೂಡ ನಿಮಗೆ ಲಭಿಸುತ್ತವೆ. C ಪ್ರಮಾಣಪತ್ರ ಹೊಂದಿದವರಿಗೆ ಭಾರತೀಯ ಸೇನೆಗಳಲ್ಲಿ ನಿರ್ದಿಷ್ಟ ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಇವುಗಳಿಗಾಗಿ UPSCಯ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲದೆ ಅರ್ಜಿ ಸಲ್ಲಿಸಿದ ನಂತರ ನೇರವಾಗಿ SSB ಸಂದರ್ಶನಕ್ಕೆ ಹಾಜರಾಗುವ ಅವಕಾಶ ನೀಡಲಾಗುತ್ತದೆ. ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಈ ಕೆಳಗೆ ತೋರಿಸಿದಂತೆ ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಆರ್ಮಿ ವಿಭಾಗದಲ್ಲಿ ವಾರ್ಷಿಕವಾಗಿ OTAದ 100 ಹುದ್ದೆಗಳು ಪುರುಷರಿಗೆ ಮತ್ತು 10% ಮಹಿಳೆಯರಿಗೆ ಮೀಸಲಾಗಿವೆ. ನೇವಿ ವಿಭಾಗದಲ್ಲಿ ಪ್ರತಿ ಕೋರ್ಸ್ನ 6 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಏರ್ಫೋರ್ಸ್ ವಿಭಾಗದಲ್ಲಿ ಪ್ರತಿ ಕೋರ್ಸ್ನಲ್ಲಿ 10% ಹುದ್ದೆಗಳು ಇದಕ್ಕಾಗಿ ಮೀಸಲಾಗಿರಿಸಿಕೊಂಡಿವೆ. ಇದರ ಪ್ರಯೋಜನವನ್ನು NCC ಕೆಡೆಟ್ಗಳು ಭವಿಷ್ಯದಲ್ಲಿ ಪಡೆದುಕೊಳ್ಳಬಹುದು. ಭಾರತೀಯ ಸೇನೆಯ ನೇಮಕಾತಿಯಲ್ಲಿ 5% 10% ಬೋನಸ್ ಅಂಕಗಳನ್ನು, CAPF, ಪ್ಯಾರಾಮಿಲಿಟರಿ ಫೋರ್ಸ್, ಟೆಲಿಕಮ್ಯುನಿಕೇಷನ್ ವಿಭಾಗದಲ್ಲಿ ಉದ್ಯೋಗಗಳನ್ನು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಬೋನಸ್ ಅಂಕಗಳು ಕೂಡ ಲಭಿಸುತ್ತವೆ. ಪದವಿ ನಂತರ CRPF ಗೆಜೆಟೆಡ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಸೇವೆ ಹಾಗೂ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಇದಕ್ಕೆ ವಿಶೇಷ ಆದ್ಯತೆ ನೀಡಲಾಗಿರುತ್ತದೆ. ಪೂರ್ಣಕಾಲಿಕ ಮಹಿಳಾ ಅಧಿಕಾರಿ, ಹೆಣ್ಣು ಕೆಡೆಟ್ ಬೋಧಕರು, ಏರೋಶಿಪ್ ಮತ್ತು ಮಾಡೆಲಿಂಗ್ ಬೋಧಕ ಹುದ್ದೆಗಳಲ್ಲಿ NCC ಕೆಡೆಟ್ಗಳಿಗೆ ಉದ್ಯೋಗಾವಕಾಶವನ್ನು ನೀಡಲಾಗುತ್ತದೆ. ಏರ್ಫೋರ್ಸ್ ಅಕಾಡೆಮಿಯಲ್ಲಿ NCCಯ C ಪ್ರಮಾಣಪತ್ರ ಹೊಂದಿದ ಹೆಣ್ಣು ಮಕ್ಕಳಿಗೆ 5% ಸೀಟುಗಳನ್ನು ಕಾಯ್ದಿರಿಸಿದೆ. ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ NCCಯ C ಪ್ರಮಾಣಪತ್ರ ಹೊಂದಿದ ಹೆಣ್ಣು ಮಕ್ಕಳಿಗೆ ಸೀಟುಗಳನ್ನು ಪ್ರತಿ ವರ್ಷ ಕಾಯ್ದಿರಿಸಲಾಗುತ್ತದೆ. ಇಲ್ಲಿ NCCಯ ತರಬೇತಿಯ ರೂಪವಾಗಿ ಯುವಕರಲ್ಲಿ ರಾಷ್ಟ್ರೀಯ ಐಕ್ಯತೆ ಹಲವಾರು ಅಂಶಗಳು ಇದರಲ್ಲಿವೆ.
ಈ ಮೂಲಕ ನಮ್ಮ ದೇಶದ ನಿರ್ಮಾಣದಲ್ಲಿ ನಮ್ಮ ಕೆಡೆಟ್ಗಳು ಯಾವ ರೀತಿಯಾಗಿ ತಯಾರಾಗುತ್ತಿದ್ದಾರೆ ಹಾಗೂ ಸರ್ಕಾರ ಎಷ್ಟೆಲ್ಲ ಕಾಳಜಿ ವಹಿಸಿ ಇವರನ್ನು ಶಿಸ್ತುಬದ್ಧ ಜವಾಬ್ದಾರಿಯುತ ನಾಗರಿಕರನ್ನಾಗಿಸುತ್ತಿದೆ ಎಂದು ನೀವು ತಿಳಿಯಬಹುದು. ಹಾವೇರಿ ಜಿಲ್ಲೆಯ ಕೆಲವೇ ಶಾಲಾ ಕಾಲೇಜುಗಳಲ್ಲಿ NCC ಇದ್ದು, ಅದರಲ್ಲಿ ಹಂಸಭಾವಿಯ ಮೃತ್ಯುಂಜಯ ವಿದ್ಯಾಪೀಠದ ಮಹಂತ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವು ಕೂಡ ಒಂದಾಗಿದೆ. ಈ ವಿದ್ಯಾಪೀಠವು 107 ವಸಂತಗಳನ್ನು ಪೂರೈಸಿದ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ಆರ್ಮಿ ವಿಭಾಗದ NCCಯಲ್ಲಿ ತಾವು ಸೇರಿಕೊಳ್ಳಬಹುದು. ಇದರ ಪ್ರಸ್ತುತ ಅಧಿಕಾರಿಗಳಾಗಿ ಲೆಫ್ಟಿನೆಂಟ್ ಹುಸೇನ್ ಸಾಬ್ ಕಳಗೊಂಡ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಇದೇ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾಗ NCC ಕೆಡೆಟ್ ಕೂಡ ಆಗಿದ್ದರು. ಈಗ 2019ರಿಂದ NCC ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ NCC ಪ್ರವೇಶ ಪಡೆಯಲು ಇವರನ್ನು ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.